ಯಾರೆಲ್ಲ ಗೃಹಲಕ್ಷ್ಮಿಯ 6ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ, ಇವಾಗ 6ನೇ ಕಂತಿನ ಹಣವು ಕೂಡ ಬ್ಯಾಂಕಿಗೆ ಜಮಾ ಆಗಿದೆ. ಗೃಹಲಕ್ಷ್ಮಿಯ 5ನೇ ಕಂತಿನ ಹಣ ಪಡೆದ ನಂತರ ಎಲ್ಲರೂ ವೇಟ್ ಮಾಡ್ತಿದ್ದಂತಹ 6ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಇವಾಗ ಸರ್ಕಾರವು 6ನೇ ಕಂತಿನ 2,000 ರೂಪಾಯಿ ಅನ್ನುವಂಥದ್ದು ಇವತ್ತು ಜಮಾ ಮಾಡಿದೆ. ಅದರ ಒಂದು ಲೈವ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು 2,000 ರೂಪಾಯಿ ಅನ್ನೋಂಥದ್ದು ಕ್ರೆಡಿಟ್ ಆಗಿದೆ. ಅದು ಡೇಟ್ ಬಂದ್ಬಿಟ್ಟು 14/7/2024 ಅಂದರೆ ಇವತ್ತು ಜಮಾ ಆಗಿದೆ. ಕರೆಕ್ಟಾಗಿ 3 ಗಂಟೆ 5 ನಿಮಿಷಕ್ಕೆ ಈ ಒಂದು ಅಮೌಂಟ್ ಅನ್ನುವಂಥದ್ದು ಸರ್ಕಾರ ಅನ್ನುವಂಥದ್ದು ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಕೊಟ್ಟಿದೆ. ಇವಾಗ ಕ್ರೆಡಿಟ್ ಆಗಿರೋದನ್ನು ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೂ ಕೂಡ ಈ ಒಂದು ಅಮೌಂಟ್ ಜಮಾ ಆಗಿರ್ಬೋದು. ಒಂದ್ಸರಿ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಪ್ರಿಂಟನ್ನು ಹಾಕ್ಸೋ ಮುಖಾಂತರ ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ಈ ಒಂದು ಅಮೌಂಟ್ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಇಲ್ವೋ ಅನ್ನೋದನ್ನು ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡೋದು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ಈ ಒಂದು ವಿಡಿಯೋ ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ, ಅಥವಾ ನನ್ನ ಚಾನಲ್ ಪೇಜಲ್ಲೂ ಕೂಡ ಇರುತ್ತೆ. ನೀವು ಹೋಗಿ ಒಂದು ಸಾರಿ ಚೆಕ್ ಮಾಡಿ ತಿಳ್ಕೊಳ್ಬೋದು. ಇನ್ನು ಯಾರಿಗೆಲ್ಲ ಈ ಒಂದು 6ನೇ ಕಂತಿನ 2,000 ರೂಪಾಯಿ ಅನ್ನೋಂಥದ್ದು ಜಮಾ ಆಗಿಲ್ಲ, ನೀವು ಸ್ವಲ್ಪ ವೇಟ್ ಮಾಡಿ. ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಲೇಟ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಒಮ್ಮೆ ಅವರು ಅಮೌಂಟನ್ನು ಎಲ್ಲರಿಗೂ ಟ್ರಾನ್ಸ್ಫರ್ ಕೊಡೋಕ್ಕಾಗೋದಿಲ್ಲ. ಕೇವಲ ಒಂದು ದಿನಕ್ಕೆ 10 ಲಕ್ಷ ಜನಕ್ಕೆ ಮಾತ್ರ ಅವರು ಟ್ರಾನ್ಸ್ಫರ್ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಬಂದಿಲ್ಲ ಅಂತ ಯಾರು ಬೇಜಾರಾಗಬೇಡಿ. ಏಕೆಂತಂದರೆ ನಿಮಗೂ ಕೂಡ ಬರುತ್ತೆ. ಇವಾಗಲೇ 5ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದರೆ ಈ 6ನೇ ಕಂತು ಕೂಡ ನಿಮಗೆ ಜಮಾ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಇನ್ನು ಯಾರಿಗೆಲ್ಲ 5ನೇ ಕಂತಿನ ಹಣ ಜಮಾ ಆಗಿಲ್ಲ, ನೀವು ತಕ್ಷಣ ಹೋಗಿಬಿಟ್ಟು ಈ KYCಯನ್ನು ಮಾಡಿಸ್ಕೊಳ್ಳಿ. ಅವಾಗ ನಿಮಗೆ 5ನೇ ಕಂತು ಮತ್ತು 6ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ. ಈ KYCಯನ್ನು ಎಲ್ಲಿ ಮಾಡಿಸಬೇಕು ಅಂತಂದರೆ ನಿಮ್ಮ ಒಂದು ಆನ್ಲೈನ್ ಸೆಂಟ್ರು ಗ್ರಾಮವನ್ನು ಅಥವಾ ಕರ್ನಾಟಕವನ್ನಲ್ಲಿ ಹೋಗಿಬಿಟ್ಟು, ಅಂದರೆ ನೀವು ಎಲ್ಲಿ ಅರ್ಜಿಯನ್ನು ಹಾಕಿರ್ತೀರ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಓದ್ಬಿಟ್ಟು ಅಲ್ಲಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ನಂತರ ನಿಮಗೆ 5ನೇ ಕಂತು ಮತ್ತು 6ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ. ಇದಿಷ್ಟು ಸರ್ಕಾರವು ಇವಾಗ 2,000 ರೂಪಾಯಿ ಅನ್ನುವಂಥದ್ದು ಜಮಾ ಮಾಡಿರುವ ಒಂದು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿಯು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ದಯವಿಟ್ಟು ಈ ಪೇಜನ್ನು ಫಾಲೋ ಮಾಡಿ. ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ತಲುಪ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.